ಸ್ನೇಹಿತರೆ ನಮಸ್ತೆ, ಮತ್ತೊಮ್ಮೆ ನಿಮಗೆ ಆಡಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಹತ್ತಿರ ನಾನ್ ABS ಗಾಡಿ ಇದೆ ಅಂತ ಹೇಳಿದ್ರೆ ನೀವು ನಾನ್ ABS ಗಾಡಿನ ಡ್ರೈವ್ ಮಾಡ್ತಾ ಇದ್ದೀರಾ. ಸೊ ಇವತ್ತನೇ ವಿಡಿಯೋ ಬಂದ್ಬಿಟ್ಟು ನಿಮಗೆ ತುಂಬಾ ಯೂಸ್ಫುಲ್ ಆಗಲಿದೆ. ಯಾಕಂತ ಹೇಳಿದ್ರೆ ಸಮಯ ಹೇಳಿ ಬರೋದಿಲ್ಲ. ಏನಂದರೆ ನಾವು ಗಾಡಿಯಲ್ಲಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಎಮರ್ಜೆನ್ಸಿ ಬ್ರೇಕಿಂಗ್ ಸಿಚುವೇಶನ್ ಬರ್ಬೋದು. ಸೊ ಆ ಟೈಮ್ನಲ್ಲಿ ನೀವು ಗಾಡಿನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಿ, ಯಾವ ರೀತಿಯಾಗಿ ನೀವು ಎಮರ್ಜೆನ್ಸಿ ಬ್ರೇಕಿಂಗನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವುದೇ ರೀತಿಯ ಮುಂದಿನವ್ರಿಗೆ ಹಾನಿ ಆಗದಾಗೆ ಹಾಗೆ ನಿಮಗೂ ಹಾನಿ ಆಗದಾಗೆ ಸೇಫಾಗಿ ಯಾವ ರೀತಿಯಾಗಿ ಗಾಡಿನ ನಿಲ್ಲಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ. ಸ್ನೇಹಿತರೆ, ಏನಾಗುತ್ತೆ ಅಂದರೆ ABS ಗಾಡಿ ಇದೆ ಅಂತ ಹೇಳಿದ್ರೆ ಸೊ ಅದು ಬಂದುಬಿಟ್ಟು ವೀಲ್ ಲಾಕ್ ಆಗೋ ಸಿಚುವೇಶನ್ ಇದೆ, ಅದನ್ನು ಅವಾಯ್ಡ್ ಮಾಡುತ್ತೆ. ಅಂದರೆ ಏನಾಗುತ್ತೆ ಅಂದರೆ ನಾವು ಏನಾದರೂ ಎಮರ್ಜೆನ್ಸಿ ಬ್ರೇಕಿಂಗ್ ಬಂತು, ಪ್ಯಾನಿಕ್ ಸಿಚುವೇಶನ್ ಪ್ಯಾನಿಕ್ ಆದ್ವಿ ಅಂತ ಹೇಳಿದ್ರೆ ಸೊ ನಾವೇನು ಮಾಡ್ತೀವಿ, ಒಂದೇ ಸರಿ ಬಂದುಬಿಟ್ಟು ನಮ್ಮ ಬ್ರೇಕನ್ನು ಅಪ್ಲೈ ಮಾಡಿಬಿಡ್ತೀವಿ. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ವೀಲ್ಗಳು ಬಂದುಬಿಟ್ಟು ಲಾಕ್ ಆಗಿಬಿಡುತ್ತೆ. ಅಂದರೆ ನಾವೇನು ಸ್ಟಾಪ್ ಮಾಡ್ಬೇಕಂತ ಏನು ಬ್ರೇಕನ್ನು ಎಮರ್ಜೆನ್ಸಿ ಪೂರ್ತಿಯಾಗಿ ಪ್ರೆಸ್ ಮಾಡ್ತೀವಿ. ಸೊ ವೀಲ್ಗಳು ಲಾಕ್ ಆಗಿಬಿಡ್ತು ಅಂತ ಹೇಳಿದ್ರೆ ಸೊ ಗಾಡಿ ಬಂದುಬಿಟ್ಟು ಸ್ಟಾಪ್ ಆಗೋದ್ರ ಬದಲಾಗಿ ಗಾಡಿ ಸ್ಕಿಡ್ ಆಗ್ತಾ, ಅಂದರೆ ಅದ್ರ ಪವರ್ ಏನಿದೆ, ಗಾಡಿನ ನೀವು ಸ್ಟಾಪ್ ಮಾಡೋಕ್ಕೆ ಪೂರ್ತಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಬ್ರೇಕನ್ನು, ಸೊ ಗಾಡಿಯ ವೀಲ್ಗಳು ಬಂದುಬಿಟ್ಟು ರೊಟೇಟ್ ಆಗೋದನ್ನ ಅಷ್ಟೇ ನಮ್ಮ ಬ್ರೇಕ್ ಏನಿದೆ ಅದನ್ನು ನಿಲ್ಲಿಸುತ್ತೆ. ಬಟ್ ಗಾಡಿ ವೀಲ್ಗಳು ಲಾಕ್ ಆಯಿತು ಅಂತ ಹೇಳಿದ್ರೆ ಸೊ ಪವರ್ ಇನ್ನೂ ಇದೆ. ಸೊ ಆ ಟೈಮಲ್ಲಿ ನಮ್ಮ ವೀಲ್ಗಳು ಏನಾಗುತ್ತೆ, ಸ್ಕಿಡ್ ಆಗ್ತಾ ಮುಂದೆ ನೀವೇನು ನಿಲ್ಲಿಸ್ಬೇಕು ಅಂದ್ಕೊಂಡಿರ್ತೀರ ಆ ಪ್ಲೇಸ್ಗಿಂತ ಇನ್ನೂ ಜಾಸ್ತಿ ಮುಂದೆ ಹೋಗ್ಬಿಟ್ಟು ಗಾಡಿ ನಿಲ್ಲುವಂಥ ಚಾನ್ಸಸ್ ಇರುತ್ತೆ. ಬಟ್ ABS ಗಾಡಿ ಇದೆ ಅಂತ ಹೇಳಿದ್ರೆ ನಿಮ್ಮ ಗಾಡಿಯಲ್ಲಿ ABS ಫ್ಯಾಸಿಲಿಟಿ ಇದೆ ಅಂತ ಹೇಳಿದ್ರೆ, ABS ಫೀಚರ್ ಇದೆ ಅಂತ ಹೇಳಿದ್ರೆ ಸೊ ಈ ಸಿಚುವೇಶನ್ ಏನಿದೆ, ಗಾಡಿ ವೀಲ್ಗಳು ಲಾಕ್ ಆಗುವಂಥ ಸಿಚುವೇಶನ್ ಇದೆ, ಅದು ಖಂಡಿತ ಬರಲ್ಲ. ಏನಾಗುತ್ತೆ ಅಂದರೆ ನೀವೇನು ಮಾಡಬೇಕಾಗಿರೋ ಕೆಲಸ ಇರುತ್ತೆ, ಗಾಡಿ ವೀಲ್ಗಳು ಲಾಕ್ ಆಗಿದಾಗ ಬ್ರೇಕ್ ಮಾಡುವಂಥ ಏನು ಕೆಲಸ ಇದೆ ಅದನ್ನು ಆ ABS ನೋಡ್ಕೊಳ್ಳುತ್ತೆ. ABS ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಗಾಡಿ ವೀಲ್ಗಳು ಲಾಕ್ ಆಗದಾಗೆ ನೀವು ಗಾಡಿ ಬ್ರೇಕ್ ಪ್ರೆಸ್ ಮಾಡಿ ಹಿಡಿದ್ರೂ ಸಹ ಆ ವೀಲ್ಗಳು ಲಾಕ್ ಆಗದಾಗೆ ಬ್ರೇಕನ್ನು ಅಪ್ಲೈ ಮಾಡುವಾಗ ಅದೇನಾಗುತ್ತೆ, ಪ್ರೆಸ್ಸು ಡಿಪ್ರೆಸ್ಸು ಅಂದರೆ ವೀಲ್ಗಳು ಲಾಕ್ ಆಗಿದಾಗ ಅದು ನೋಡ್ಕೊಳ್ಳುತ್ತೆ. ಸೊ ಒಂದು ಸಡನ್ನಾಗಿ ಅದು ಅಪ್ಲೈ ಮಾಡಲ್ಲ ಬ್ರೇಕನ್ನು. ಸೊ ಆ ಕೆಲಸನ ABS ನೋಡ್ಕೊಳ್ಳುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ಏನಾದರೂ ನಾನ್ ABS ಗಾಡಿ ಇದೆ, ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ 2010 ಮಾಡಲ್ ಚೆವ್ರಲೆಟ್ ಬೀಟ್ ಇದೆ. ಸೊ ಇದರಲ್ಲಿ ಯಾವುದೇ ABS ಇಲ್ಲ. ಸೊ ಈಗೇನಾದರೂ ನನಗೆ ಎಮರ್ಜೆನ್ಸಿ ಬ್ರೇಕಿಂಗ್ ಸಿಚುವೇಶನ್ ಬಂತು ಅಂದರೆ ಸೊ ನಾನು ಯಾವ ರೀತಿಯ ಗಾಡಿನ ಕಂಟ್ರೋಲ್ ಮಾಡುತ್ತೀನಿ, ನಾನು ಪ್ರಾಕ್ಟಿಕಲ್ ಡ್ರೈವ್ ಮಾಡಿ ನಿಮ್ಗೆ ತೋರಿಸ್ತೇನೆ ಯಾವ ರೀತಿಯಾಗಿ ಎಮರ್ಜೆನ್ಸಿ ಬ್ರೇಕಿಂಗ್ ಬಂತಂದರೆ ಆ ಸಿಚುವೇಶನ್ ಯಾವ ರೀತಿಯಾಗಿ ಒಂದು ಕಾಮಾಗಿ ಹ್ಯಾಂಡಲ್ ಮಾಡೋದು ಅಂತ. ಗಾಡಿನ ನಾವೆಲ್ಲಿ ನಿಲ್ಲಿಸ್ಬೇಕು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಮೊದಲೇ ನಾವು ನಿಲ್ಲಿಸ್ಬೋದು. ಈಗ ನಾನೊಂದು 80 ಕಿಲೋಮೀಟ್ರ್ ಮತ್ತು ಒಂದು 90 ಕಿಲೋಮೀಟರ್ ಆಸ್ಪಾಸ್ ಡ್ರೈವ್ ಮಾಡಿಬಿಟ್ಟು ಸೊ ಒಂದು ಪ್ಲೇಸಲ್ಲಿ ನಿಲ್ಲಿಸಿ ತೋರಿಸ್ತೇನೆ. ಆ ಪ್ಲೇಸ್ ಒಳಗೆ ನಾನು ನಿಲ್ಲಿಸ್ಬೇಕಂತ ಅಂದ್ಕೊಂಡಿರ್ತೀನಿ. ಸೊ ಅಲ್ಲೇ ನಾನು ಎಮರ್ಜೆನ್ಸಿ ಬ್ರೇಕಿಂಗನ್ನು ಯೂಸ್ ಮಾಡ್ಕೊಂಬಿಟ್ಟು ಯಾವ ರೀತಿಯಾಗಿ ನಿಲ್ಲಿಸ್ತೀನಿ ಅಂತ ಸೊ ಬನ್ನಿ ಪ್ರಾಕ್ಟಿಕಲ್ ಡ್ರೈವ್ ಮಾಡಿ ನಿಮಗೆ ತೋರಿಸ್ತೇನೆ. ಸ್ನೇಹಿತರೆ, ಈಗ ನಾನು ಗಾಡಿನ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಗಾಡಿನ ಸ್ಟಾರ್ಟ್ ಮಾಡಿ ಫಸ್ಟ್ ಗೇರ್ಗೆ ಎಂಗೇಜ್ ಮಾಡಿದ್ದೇನೆ. ಈಗ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ನನ್ನ ಮುಂದ್ಗಡೆ ಒಂದು ರೋಡ್ ಇದೆ, ಖಾಲಿ ಫ್ರೀ ರೋಡ್ ಇದೆ. ಸೊ ಇಲ್ಲಿ ನಾನು ಡ್ರೈವ್ ಮಾಡ್ತೇನೆ. ಒಂದು 80 ಕಿಲೋಮೀಟರ್ ಸ್ಪೀಡ್ಗೆ ನಾನು ಗಾಡಿನ ಡ್ರೈವ್ ಮಾಡ್ತೇನೆ. ಸೊ ಅದಾದಮೇಲೆ ಸೊ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲೇ ನಾನು ಎಮರ್ಜೆನ್ಸಿ ಬ್ರೇಕ್ ಆಗಿ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಬಿಟ್ಟು ನಾನು ಸ್ಟಾಪ್ ಮಾಡಿ ತೋರಿಸ್ತೀನಿ. ಈ ಕೆಲವೊಬ್ರು ಏನು ತಪ್ಪು ಮಾಡಿಬಿಡ್ತಾರೆ ಅಂದರೆ ಇಲ್ಲಿ ಸೊ ಎಮರ್ಜೆನ್ಸಿ ಬ್ರೇಕಿಂಗ್ ಅಂದ ತಕ್ಷಣ ಏನು ಮಾಡ್ತಾರೆ, ಈ ರೀತಿಯಾಗಿ ಬ್ರೇಕ್ ಒತ್ಬಿಡ್ತಾರೆ. ಸೊ ಇದು ಆ್ಯಕ್ಚುಲಿ ತಪ್ಪು. ಈ ರೀತಿಯಾಗಿ ಯಾವತ್ತು ಈ ರೀತಿಯಾಗಿ ಬ್ರೇಕ್ ಒತ್ತಬಾರ್ದು. ಈ ರೀತಿಯಾಗಿ ಏನಾದರೂ ನೀವು ಸಡನ್ನಾಗಿ ಪ್ಯಾನಿಕ್ ಆಗಿಬಿಟ್ಟು ಈ ರೀತಿಯಾಗಿ ಒಂದೇ ಸರಿ ಬ್ರೇಕ್ ಒತ್ತಿದ್ರಿ ಅಂತ ಹೇಳಿದ್ರೆ ನಿಮ್ಮ ವೀಲ್ಗಳು ಬಂದುಬಿಟ್ಟು ಲಾಕ್ ಆಗುತ್ತೆ. ಸೊ ನೀವೇನು ನಿಲ್ಲಿಸ್ಬೇಕು ಅಂದ್ಕೊಂಡಿರ್ತಾರೆ ಅದಕ್ಕಿಂತ ನಮ್ಮ ಮುಂದೆನೇ ಹೋಗಿಬಿಟ್ಟು ಗಾಡಿ ಸ್ಟಾಪ್ ಆಗುತ್ತೆ. ಸೊ ಇದೇ ರೀತಿ ಯಾವುದೇ ರೀತಿಯ ಯೂಸ್ ಆಗೋದಿಲ್ಲ. ಸೊ ಹಾಗಾದರೆ ಗಾಡಿನ ಯಾವ ರೀತಿಯ ಸ್ಟಾಪ್ ಮಾಡೋದು ಅಂತ ಸೊ ಪ್ರಾಕ್ಟಿಕಲ್ ಡ್ರೈವ್ ಮಾಡಿ ತೋರಿಸ್ತೇನೆ ಬನ್ನಿ. ಸೊ ಈಗ ಫಸ್ಟ್ ಗೇರ್ ಇದೆ, ಸೆಕೆಂಡ್ ಗೇರು, ಥರ್ಡು, ಈಗ ಫೋರ್ತಲ್ಲಿದೆ. ಈಗ ಗಾಡಿ ಸ್ಪೀಡ್ ನೋಡಿದ್ರೆ ಸ್ನೇಹಿತರೆ ನಿಮಗೆ 60 ಇದೆ. ಸೊ ಇಲ್ಲಿ 60, 70. ಸೊ ಈಗ 80 ಕಿಲೋಮೀಟರ್ಗೆ 70 ಬಂದಿದೆ. ಸೊ ಇಲ್ಲಿ ನಾನು ಸ್ಟಾಪ್ ಮಾಡಿ ತೋರಿಸ್ತೇನೆ ನೋಡಿ. ಸರಿ, ನೋಡಲ್ಲ ಆ್ಯಕ್ಚುಲಿ 80 ಟಚ್ ಆಗಿಲ್ಲಾಗಿತ್ತು, 75 ಬಂದಿತ್ತು. ನಾನೀಗ ಜಸ್ಟ್ 75 ಕಿಲೋಮೀಟರ್ ಸ್ಪೀಡಲ್ಲಿ ನಾನು ನಿಮಗೆ ಗಾಡಿನ ಸ್ಟಾಪ್ ಮಾಡಿ ತೋರಿಸಿದೆ. ಸೊ ಎಷ್ಟರಲ್ಲಿ ಸ್ಟಾಪ್ ಆಯಿತು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು 10 ಫೀಟ್ ಒಳಗಡೆ ಗಾಡಿ ಬಂದುಬಿಟ್ಟು ಸ್ಟಾಪ್ ಆಯಿತು. ಓಕೆನಾ. ಸೊ ಮತ್ತೊಮ್ಮೆ ನಾನು ನಿಮಗೆ ಡ್ರೈವ್ ಮಾಡಿ ತೋರಿಸ್ತೇನೆ. ಸೊ ನಾನು ಟ್ರೈ ಮಾಡ್ತೇನೆ ಆಲ್ಮೋಸ್ಟ್ 80 ಕಿಲೋಮೀಟರ್ ಸ್ಪೀಡಲ್ಲಿ ನಿಮಗೆ ಸ್ಟಾಪ್ ಮಾಡಿ ತೋರಿಸೋದಕ್ಕೆ. ಸೊ ಈಗ ಫಸ್ಟ್ ಗೇರಲ್ಲಿದೆ, ಸೆಕೆಂಡು, ಥರ್ಡು, ಫೋರ್ತು. ಸೊ ಇಲ್ಲಿ ಈಗ ನನಗೆ 65 ಬಂತು, 70 ಬಂತು,
ಸೊ ಈಗ 80 ಕಿಲೋಮೀಟರ್ ಸ್ಪೀಡ್ ಇದೆ. ಸೊ ಈಗ ನಾನು ಸ್ಟಾಪ್ ಮಾಡಿ ತೋರಿಸ್ತೇನೆ. ಸೊ ಆ ಕಲ್ಲಿದೆಯಲ್ಲ ಅದಕ್ಕಿಂತ ಮುಂಚೆನೇ ಸ್ಟಾಪ್ ಮಾಡಬೇಕು. ಸೊ ನೋಡಿ ಸ್ನೇಹಿತರೆ, ಆ್ಯಕ್ಚುಲಿ ಈ ಗಾಡಿಯಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿಯ ABS ಫೀಚರ್ ಇಲ್ಲ. ಬಟ್ ನಾನ್ ABS ಗಾಡಿ ಆದರೂ ಸಹ ನಾನು 80 ಕಿಲೋಮೀಟರ್ ಸ್ಪೀಡಲ್ಲಿ, ಅದಕ್ಕಿಂತ 80 ಕಿಲೋಮೀಟರ್ ಆ್ಯಕ್ಚುಲಿ ಇಲ್ಲೂ ಸಹ ಟಚ್ ಆಗಲಿಲ್ಲ, ಬಟ್ 80 ಹತ್ತಿರ ಬಂದಿತ್ತು. ಸೊ ಅಷ್ಟು ಸ್ಪೀಡಲ್ಲೂ ಸಹ ನಾನು ಎಮರ್ಜೆನ್ಸಿ ಬ್ರೇಕಿಂಗನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ನಾನು ನಿಲ್ಲಿಸಿದೆ ಅಂತ ಹೇಳಿದ್ರೆ, ಇಲ್ಲಿ ಆಲ್ಮೋಸ್ಟ್ 10 ಫೀಟ್ ಒಳಗಡೆ, ಅಂದರೆ ಒಂದು 10 ಫೀಟ್ ಇಲ್ಲ, ಹೆಚ್ಚು ಕಡಿಮೆ ಒಂದು 6 ರಿಂದ 8 ಫೀಟ್ ಒಳಗಡೆ ಮಾತ್ರನೇ ನಾನು ಗಾಡಿನ ಸ್ಟಾಪ್ ಮಾಡೋದಕ್ಕೆ ಸೊ ಇಲ್ಲಿ ನನಗೆ ಸಾಧ್ಯ ಆಯಿತು. ಸೊ ಇದು ಹೇಗೆ ಅಂತಂದರೆ ತುಂಬಾ ಸಿಂಪಲ್ಲು. ನಿಮಗೆ ಪ್ರಾಕ್ಟಿಕಲಿ ಈಗ ತೋರಿಸಿದೆ ನಿಮಗೆ, ಇದನ್ನು ಜಸ್ಟ್ ಥಿಯರಿಟಿಕಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ಏನಂತ ಹೇಳಿದ್ರೆ, ನಾವೇನು ಬ್ರೇಕ್ ಮಾಡ್ತೀವಿ, ಬ್ರೇಕನ್ನು ಯೂಸ್ ಮಾಡ್ತೀವಿ. ಸೊ ಬ್ರೇಕನ್ನು ಯೂಸ್ ಮಾಡಬೇಕಾದ್ರೆ ಪ್ಯಾನಿಕ್ ಆಗಿಬಿಡ್ತೀವಿ ನಾವು. ಸೊ ಎಮರ್ಜೆನ್ಸಿ ಬ್ರೇಕಿಂಗ್ ಬಂದ ತಕ್ಷಣ ನಾವೇನು ಮಾಡ್ಬಿಡ್ತೀವಿ ಅಂದರೆ, ನಮ್ಮ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ, ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಹಾಗಾಗಿ ನಾವೇನು ಮಾಡ್ಬಿಡ್ತೀವಿ, ಇಮಿಡಿಯೇಟಾಗಿ ಈ ರೀತಿಯ ಬ್ರೇಕನ್ನು ಪ್ರೆಸ್ ಮಾಡಿಬಿಡ್ತೀವಿ. ಸೊ ಈ ರೀತಿಯಾಗಿ ನೀವು ಗಾಡಿನ ಬ್ರೇಕನ್ನು ನೀವು ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ, ನಿಮ್ಮ ಗಾಡಿ ಬಂದ್ಬಿಟ್ಟು ಖಂಡಿತ ಎಮರ್ಜೆನ್ಸಿ ಸ್ಟಾಪ್ ಆಗೋದಿಲ್ಲ, ಅದಕ್ಕಿಂತ ಮುಂದೆನೇ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ವೀಲ್ ಲಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಬ್ರೇಕನ್ನು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಓಕೆನಾ. ಸೊ ನೀವು ಎಮರ್ಜೆನ್ಸಿ ಬ್ರೇಕಿಂಗ್ ಅಂತ ತಕ್ಷಣ ಇಮಿಡಿಯೇಟಾಗಿ ನೀವು ಪ್ಯಾನಿಕ್ ಆಗಬಾರ್ದು, ಫಸ್ಟು ಕಾಮ್ ಆಗಿರಬೇಕು. ಸೊ ಕಾಮ್ ಆಗಿರಬೇಕು ಅಂತ ಹೇಳೋದು ಅಷ್ಟೇ ಸಾಧ್ಯ, ಬಟ್ ಆ ಟೈಮ್ನಲ್ಲಿ ಅದು ಆಗೋದಿಲ್ಲ ಅಂತ ನನಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ನೀವು ಎನಿಹೋ ನಮ್ಮ ಗಾಡಿ ಬಂದ್ಬಿಟ್ಟು ಸೇಫಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ ಸ್ವಲ್ಪ ಆದರೂ ನಮ್ಮ ಮೈಂಡ್ ಬಂದ್ಬಿಟ್ಟು ಕೆಲಸ ಮಾಡ್ತಿರ್ಬೇಕು, ಬ್ಲಾಕ್ ಆಗಬಾರ್ದು, ಓಕೆನಾ. ಸೊ ಅದಕ್ಕಿಂತ ಮುಂಚೆ ನೀವು ಯಾವಾಗಲೂ ಸ್ಟೇರಿಂಗನ್ನು 2 ಕೈಗಳಿಂದ ಈ ರೀತಿಯಾಗಿ ಹಿಡ್ಕೊಳ್ಳೋ ಅಭ್ಯಾಸ ಇತ್ತು ಅಂದರೆ, ನಿಮಗೆ ಎಮರ್ಜೆನ್ಸಿ ಬ್ರೇಕಿಂಗನ್ನು ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಒಂದು ಸೆಕೆಂಡು, ನೀವು ಬ್ರೇಕನ್ನು ಅಪ್ಲೈ ಮಾಡುವಂಥ ರೀತಿ ಏನಿದೆ, ಸೊ ಬ್ರೇಕನ್ನು ಯಾವಾಗಲೂ ನಾವು ಈ ರೀತಿಯಾಗಿ ಅಪ್ಲೈ ಮಾಡಬಾರ್ದು. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೇಕಂದ್ರೆ, ಈ ರೀತಿಯಾಗಿ ಸ್ಕ್ವೀಸ್ ಮಾಡಬೇಕು, ಓಕೆನಾ. ಸೊ ಬ್ರೇಕನ್ನು ಈ ರೀತಿಯಾಗಿ ಬರ್ತವೆ ಅಂದರೆ, ಈ ರೀತಿಯಾಗಿ ನೋಡಿ ಸ್ಲೋ ಆಗಿ ಈ ರೀತಿಯಾಗಿ ಅಪ್ಲೈ ಮಾಡ್ಬೇಕು, ಹೀಗೆ. ಸೊ ಈ ರೀತಿಯಾಗಿ ಅಪ್ಲೈ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ವೀಲ್ಗಳು ಬಂದುಬಿಟ್ಟು ಲಾಕ್ ಆಗೋದಿಲ್ಲ. ಬಟ್ ಏನಂದರೆ, ಇಲ್ಲಿ ನೀವು ಇನ್ ಕೇಸ್ ಏನಾದರೂ ನಿಮ್ಮ ಸೌಂಡ್ ಬಂತು, ಸ್ಕಿಡ್ ಆಗೋವಂಥ ಸೌಂಡ್ ಕೇಳಿಸ್ತಾ ಇದೆ ಅಂತಂದರೆ, ನೀವು ಈ ರೀತಿಯಾಗಿ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಏನಾದರೂ ವೀಲ್ಗಳು ಲಾಕ್ ಆಗುವಂಥ ನಿಮ್ಮ ಅನುಭವ ಆಯಿತು ಅಂತ ಹೇಳಿದ್ರೆ, ಅಥವಾ ಸ್ಕಿಡ್ ಆಗ್ತಾಯಿದೆ, ಸೌಂಡ್ ಬರ್ತದೆ ವೀಲಿಂದ ಅಂದ ತಕ್ಷಣ ನೀವು ಸ್ವಲ್ಪ ಮಟ್ಟಿಗೆ ಬ್ರೇಕನ್ನು ಈ ರೀತಿ ಬಿಡ್ಬೋದು. ಮತ್ತೆ ಸ್ಲೋ ಆಗಿ ಸ್ಕ್ವೀಸ್ ಆಗಿ ಈ ರೀತಿಯಾಗಿ ಹೀಗೆ ಅಪ್ಲೈ ಮಾಡೋಕೆ, ಹೀಗೆ ಮೇಲಿಂದ ನೋಡಿ ಈಗ ತೋರಿಸ್ತೀನಿ ನಿಮ್ಗೆ ಸಿಂಪಲ್ಲಾಗಿ. ಸೊ ಸ್ವಲ್ಪ ಹೀಗೆ ಹೋಗಿಬಿಟ್ಟು ನೀವು ಬ್ರೇಕನ್ನು ಅಪ್ಲೈ ಮಾಡಬೇಕು. ಇನ್ ಕೇಸ್ ಇಲ್ಲಿ ನಿಮಗೆ ವೀಲ್ಗಳು ಲಾಕ್ ಆಗ್ತಿದೆ, ಸೌಂಡ್ ಬರ್ತಾಯಿದೆ, ವೀಲ್ಗಳು ಬಂದುಬಿಟ್ಟು ಸ್ಕಿಡ್ ಆಗ್ತಾಯಿದೆ ಅಂತ ಅನಿಸಿದರೆ, ನೀವು ಆ ಟೈಮಲ್ಲಿ ಸ್ವಲ್ಪ ಬ್ರೇಕನ್ನು ಲೂಸ್ ಬಿಡಬೇಕು, ಮತ್ತು ಈ ರೀತಿಯಾಗಿ ಸ್ಲೋ ಆಗಿ ಅಪ್ಲೈ ಮಾಡಬೇಕು. ಸೊ ಈ ಟೆಕ್ನಿಕನ್ನು ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಅದು ಎಂಥದೇ ಎಮರ್ಜೆನ್ಸಿ ಬ್ರೇಕಿಂಗ್ ಇದ್ದರೂ ಸಹ ನೀವು ಏನಿಲ್ಲ ಅಂತಂದ್ರೆ ಜಾಸ್ತಿ ಅಂದರೆ ನೀವು 5 ರಿಂದ 8 ಫೀಟ್ ಒಳಗಡೆ ಅಥವಾ 8 ರಿಂದ 10 ಫೀಟ್ ಒಳಗಡೆ ನೀವು ಗಾಡಿನ ಸ್ಟಾಪ್ ಮಾಡ್ಬೋದು ಸ್ನೇಹಿತರೆ, ಓಕೆನಾ. ಸೊ ವಿಡಿಯೋ ಇಲ್ಲಿ ಹೇಳಿರೋ ಟ್ರಿಕ್ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಹೆಲ್ಪ್ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಹೊಸ ಟಾಪಿಕ್ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.